ಬಿಬಿಎಂಪಿ ಚುನಾವಣೆ ಬೆನ್ನಲ್ಲೇ ಬೆಂಗಳೂರಿನ ಅಭಿವೃದ್ಧಿ ಜಪವನ್ನು ಸರ್ಕಾರ ಮಾಡಿದಂಗೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತಹ ಬೆಂಗಳೂರಿಗೆ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಮೆಟ್ರೋ ವಿಸ್ತರಣೆ ಇರಬಹುದು, ರಸ್ತೆ ಅಭಿವೃದ್ಧಿ ಮತ್ತು ಗುಂಡಿ ಮುಕ್ತ ರಸ್ತೆಗಾಗಿ ಪಣವನ್ನು ತೊಟ್ಟ ಹಾಗೆ ಕಾಣಿಸ್ತಾ ಇದೆ ಈ ಬಜೆಟ್ನಲ್ಲೂ. ಪೆರಿಪೆರಲ್ ರಿಂಗ್ ರೋಡ್ ರಸ್ತೆಯ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕೂಡ ಹೆಜ್ಜೆಯನ್ನು ಇಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಒಂದಷ್ಟು ದುಡ್ಡನ್ನು ಈ ವಿಚಾರದಲ್ಲಿ ಕೂಡ ಎತ್ತಿಡೋ ಕೆಲಸವನ್ನು ಮಾಡಿದೆ. 120 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಅನ್ನು ಕೂಡ ನಿರ್ಮಾಣ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಅತ್ಯಾಧುನಿಕ ಆಸ್ಪತ್ರೆಯನ್ನು ಕೂಡ ನಾವು ಕಟ್ಟಿಸ್ಕೊಡ್ತೀವಿ ಅನ್ನೋದು ಸರ್ಕಾರದ ವಾಗ್ದಾನ. ಅಂದರೆ ಈ ಬಜೆಟ್ನಲ್ಲಿ ಹೇಳಿರೋದು. ದೇವನಹಳ್ಳಿಯಲ್ಲೂ ಕೂಡ ಈ ಏರ್ಪೋರ್ಟ್ ಎಕ್ಸ್ಟೆನ್ಷನ್ಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಲಾಗಿದೆ. KR-ಪುರದಲ್ಲಿ ಹೊಸ ಸ್ಯಾಟಲೈಟ್ ಬಸ್ ನಿಲ್ದಾಣವನ್ನು ಕೂಡ ನಾವು ಕಟ್ತೀವಿ ಅಂತ ಹೇಳಿ ನಿರ್ಮಾಣ ಮಾಡೋದಕ್ಕೆ ಉದ್ದೇಶವನ್ನು ಪಡಲಾಗಿದೆ. ನಮ್ಮ 79 ಕಿಲೋಮೀಟರ್ನಿಂದ ಅಂದರೆ ನಮ್ಮ ಮೆಟ್ರೋ ಏನಿದೆ ಅದನ್ನು ವಿಸ್ತರಣೆ ಮಾಡುವಂತಹ ಕೆಲಸ ಕೂಡ ಮಾಡ್ತೀವಿ ನಾವು ಅಂತ ಹೇಳಿದೆ. ಟನಲ್ ರಸ್ತೆ ನಿರ್ಮಾಣಕ್ಕೆ 40,000 ಕೋಟಿಯನ್ನು ಎತ್ತಿಡಲಾಗುತ್ತಂತೆ. ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಕ್ಕೆ 8,916 ಕೋಟಿಯನ್ನು ಎತ್ತಿಟ್ಟಿದ್ದೀವಿ ನಾವು ಅಂತ ಲೆಕ್ಕವನ್ನು ತೋರಿಸಿದ್ದಾರೆ. 120 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಕೂಡ ಬರುತ್ತೆ. ಇದರಿಂದ ಈ ಟ್ರಾಫಿಕ್ ಜಾಮ್ನ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೂ ಕೂಡ ಸರ್ಕಾರ ನೋಡ್ದಂಗೆ ಕಾಣಿಸ್ತಾ ಇದೆ. ಹಾಗೆ KR-ಪುರದಲ್ಲಿ ಹೊಸ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ವಿ. 2020ರಿಂದ ಬಿಬಿಎಂಪಿ ಚುನಾವಣೆನೇ ನಡೆದಿಲ್ಲ, ಬಟ್ ಈ ವರ್ಷ ನಡೆಸೋದಕ್ಕೆ ಉತ್ಸುಕವಾಗಿದೆ ಸರ್ಕಾರ. ಅದಕ್ಕೆ ಮುಂಚೆ ಬೆಂಗಳೂರಿಗರ ಮನಸ್ಸನ್ನು ಗೆಲ್ಲಬೇಕಲ್ವಾ. ಮನಸ್ಸು ಗೆಲ್ಲೋದಕ್ಕೆ ಅವಕಾಶ ಇರೋದು ಮೂಲಭೂತ ಸೌಕರ್ಯಗಳನ್ನು ಡೆವಲಪ್ ಮಾಡಿದ್ರೆ ಮಾತ್ರ. ಸೊ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೀವಿ ನೋಡಿ. ಸರ್ಕಾರದ ಉದ್ದೇಶ ಬ್ರ್ಯಾಂಡ್ ಬೆಂಗಳೂರು, ಆ ಪರಿಕಲ್ಪನೆ ಏನಿದೆ, ಕನಸಿನ ಕೂಸೇನಿದೆ, ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಘೋಷಣೆ ಎಷ್ಟು ಬೇಕಾದರೂ ಮಾಡ್ಬೋದು, 40,000 ಕೋಟಿ 80,000 ಕೋಟಿನೂ ಮಾಡ್ಬೋದು. ಬಟ್ ಕೆಲಸ ಅಂದ್ಕೊಂಡ ಟೈಮಲ್ಲಿ ರೀಚ್ ಆಗುತ್ತಾ, ಆಮೇಲೆ ಘೋಷಣೆ ಮಾಡಿದ ಪ್ರಕಾರನೇ ಇಂಪ್ಲಿಮೆಂಟೇಷನ್ ಆಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಲಾಸ್ಟ್ ಟೈಮು 50 ಇಂದಿರಾ ಕ್ಯಾಂಟೀನ್ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಅಂದಿದ್ದೇ ಮಾಡಿಲ್ಲ ಅವರು. ಅಂಥದ್ರಲ್ಲಿ 40,000 ಕೋಟಿ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ, ನಂಬರ್ಸು ಹಿತಕರ ಅನಿಸುತ್ತೆ ಕಿವಿಗೆ. ಹೊಸ ಸ್ಯಾಟಲೈಟ್ ಬಸ್ ನಿಲ್ದಾಣ ಅಂತೆ, ಹೈಟೆಕ್ ವ್ಯವಸ್ಥೆ ಅಂತೆ, ಕೇಳೋದಕ್ಕೆ ಅದ್ಭುತ ಅಂತ ಅನಿಸುತ್ತೆ. ನಮ್ಮ ಮೆಟ್ರೋ ಮಾರ್ಗ ವಿಸ್ತರಣೆ ಅಂತೆ, ಬ್ರ್ಯಾಂಡ್ ಬೆಂಗಳೂರಿಗೆ 1,800 ಕೋಟಿ ಅನುದಾನವನ್ನು ಮೀಸಲಿಡ್ತಾ ಇದ್ದಾರಂತೆ. ಇದನ್ನು ಹೆಂಗೆ ಉಪಯೋಗಿಸ್ಕೊಳ್ತಾರೆ, ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ? ಅಧಿಕಾರಿಗಳ ಕಿವಿ ಹಿಂಡಬೇಕಾದವ್ರು ಯಾರು? ಜನಪ್ರತಿನಿಧಿಗಳು. ಬಟ್ 2020ರಿಂದ 5 ವರ್ಷದಿಂದ ಯಾರು ಕಾರ್ಪೊರೇಟ್ರೇ ಇಲ್ಲ, ಇನ್ನು ಕೆಲಸ ಏನು ಮಾಡ್ತಾರೆ? ಸೊ ಇದೆಲ್ಲ ಸವಾಲುಗಳ ಮಧ್ಯೆ ಸಮಾಧಾನ ತರಿಸುವಂತಹ ವಿಚಾರ ಅಂದರೆ ಭರಪೂರ ಘೋಷಣೆಗಳನ್ನು ಬೆಂಗಳೂರಿನ ಮಟ್ಟಿಗೆ ಘೋಷಿಸಲಾಗಿದೆ. ಕಾರ್ಯರೂಪ ನಮ್ಮದು ಬ್ಲೂ ಪ್ರಿಂಟು ಬೆಂಗಳೂರು ಅಭಿವೃದ್ಧಿಗೆ ಹೀಗಿದೆ, ವಿಷನ್ ಹೀಗಿದೆ ಅನ್ನೋದನ್ನು ಹೇಳೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. 21 ಯೋಜನೆಗಳಿಗೆ 1,800 ಕೋಟಿಯನ್ನು ಮೀಸಲಿಡ್ತಾ ಇದ್ವಿ, ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನು ಗಮನದಲ್ಲಿಟ್ಕೊಂಡು ಅಂತ ಹೇಳಿದ್ದಾರೆ. ಮತ್ತು ಟನಲ್ ರಸ್ತೆ ಇದು ಬಹು ಚರ್ಚಿತ ವಿಚಾರ. ಈ ಸಾಲಿನಲ್ಲಿ 19,000 ಕೋಟಿಯನ್ನು ಸರ್ಕಾರ ಮೀಸಲಿಟ್ಟಿದೆ. ಇಂಪ್ಲಿಮೆಂಟೇಷನ್ ಹೇಗೆ, ಲ್ಯಾಂಡ್ ಅಕ್ವಿಸಿಷನ್ ಹೇಗೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಈ ರಿಂಗ್ ರೋಡ್ದು ಒಂದು ಡೀಟೇಲ್ ಬರುತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಪೆರಿಪೆರಲ್ ರಿಂಗ್ ರೋಡ್ ಬಗ್ಗೆ ನಾವು ಬ್ರೇಕಿಂಗಲ್ಲಿ ಕೊಡ್ತಾ ಇದ್ವಲ್ಲ, ಆ ಪೆರಿಪೆರಲ್ ರಿಂಗ್ ರೋಡ್ಗೆ ಅಕ್ವಿಸಿಷನ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಬಟ್ ನೋಡೋದ್ರಲ್ಲಿ ಬಿ ಖಾತನೆಲ್ಲ ಕೊಟ್ಬಿಟ್ಟಿದ್ದಾರೆ. ಬಹಳ ಕನ್ಫ್ಯೂಷನು. ಬೆಂಗಳೂರು ಅಭಿವೃದ್ಧಿ ಅನ್ನೋದು ಇದೆಯಲ್ಲ, ಒಂದು BDA ಜೊತೆಗೆ BWSSPಗೆ ಕಮ್ಯುನಿಕೇಷನ್ ಇರಲ್ಲ, ಈ ಕಡೆಗೆ BWSSP ಜೊತೆಗೆ ಬೆಂಗಳೂರು ಮಹಾನಗರ ಪಾಲಿಕೆ ಕಮ್ಯುನಿಕೇಷನ್ ಇರಲ್ಲ. ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು, ನಾವು ರೋಡ್ ಜಾಸ್ತಿ ಉದ್ದ ಮಾಡ್ತೀವಿ ಅಂತ ಹೇಳೋಕೆ ಹೊರಟವರು ಆಗಲೇ ಖಾತೆ ಮಾಡಿಸ್ಕೊಟ್ಟಿದ್ದಾರೆ. ಸೊ ವಿಪರೀತ ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸ್ಗೆ ಉತ್ತರ ಈ ಬಜೆಟ್ನಲ್ಲಿ ಸಿಕ್ಕಿದೆಯಾ ಅಂತ ಕೇಳಿದ್ರೆ ತಕ್ಕ ಮಟ್ಟಕ್ಕೆ ಸಿಕ್ಕಿದೆ. ಯಾಕಂದರೆ ಹಣ ಎತ್ತಿಟ್ಟಿದ್ದಾರೆ. ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿರೋದು ಅಧಿಕಾರಿಗಳ ಜವಾಬ್ದಾರಿ. ಇದು ಬ್ರ್ಯಾಂಡ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಾವು ಕೊಡ್ತಾ ಇರುವಂತಹ ಮಾಹಿತಿ. ಉತ್ತರ, ದಕ್ಷಿಣ, ಪೂರ್ವ ಹಾಗೂ ಪಶ್ಚಿಮ ಸುರಂಗ ಮಾರ್ಗ ಕಾರಿಡಾರ್ಗಳನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಪಣ ತೊಟ್ಟಿದೆ ಸರ್ಕಾರ.